ಭೋಲೋ ಭಾರತ್ ಮಾತಾ ಕಿ. ಇವತ್ತು ಮೈಸೂರಿನಲ್ಲಿ ಕೆಸರೆ ಗ್ರಾಮದಲ್ಲಿ ಸೈಟ್ಗಳನ್ನ ನುಂಗಿ ನೀರು ಕುಡಿದು ತನ್ನ ಮೈಯಲ್ಲೆಲ್ಲ ಕೆಸರನ್ನ ಹಮ್ಮಿಕೊಂಡು ಇನ್ನೂ ನಾನು ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನೋ ಹಮ್ಮಿನಿಂದ ಓಡಾಡುತ್ತಿರುವಂತ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕೆನ್ನುವ ಕೂಗಿನೊಂದಿಗೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಮೋಡಾದಲ್ಲಿ ಹಗರಣ ಆಗಲಿಲ್ಲ ಅಂತ ಹೇಳಬೇಕಾದ್ರೆ ವಿಧಾನಮಂಡಲದ ಮೇಲ್ಮನೆ ಆಗಿರ್ಬೋದು, ಕೆಳಮನೆ ಆಗಿರ್ಬೋದು, ಚರ್ಚೆಗೆ ಅವಕಾಶ ಕೊಡದೆ ಅಂತ ಸಂದರ್ಭದಲ್ಲಿ ಒಬ್ಬ ವಿರೋಧ ಪಕ್ಷವಾಗಿ ನಾವೆಲ್ಲರೂ ಕೂಡ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾಚಿಕೆ ಆಗಬೇಕು. ಇವರಿಗೆ ಸರ್ಕಾರವನ್ನ ಇಟ್ಕೊಂಡು ಸರ್ಕಾರದ ಪಾತ್ರಧಾರಿಗಳಾಗಿ ಶಾಸಕರು ಮತ್ತೆ ಮುಖ್ಯಮಂತ್ರಿಗಳು ನಾವು ಹೋಗುವ ಮುಂಚೆನೆ ಅಲ್ಲಲ್ಲಿ ಸಭೆಯನ್ನು ಮಾಡಿ ನಾವು ನಿರ್ದೋಷಿಗಳನ್ನ ಮಾತನ್ನ ಹೇಳಿಕೆ ಹೋಗ್ತಾರೆ. ಆಮೇಲೆ ಭಾಷಣದಲ್ಲಿ ಕೇಳ್ತಾರೆ, ನಾನೇನು ಕಳ್ಳನಾ, ನಾನೇನು ಭ್ರಷ್ಟಾಚಾರಿನಾ? ಯಾರ್ ಸ್ವಾಮಿ ಕಳ್ಳ ಅಂತ ಹೇಳ್ತಾರೆ, ಭ್ರಷ್ಟಾಚಾರಿ ಅಂತ ಹೇಳ್ತಾರೆ? ನಾನು ಹುಲಿಯ, ನಾನು ಟಗರು, ನಾನು ಮಾಡಿದೆಲ್ಲ ಸರಿ ಅಮ್ಮ, ನಾನೇನ್ ಮಾಡ್ತೇನಾ? ನಾನು ಬಿಜೆಪಿ ಅವರು ಹೇಳ್ತಾರೆ ನಾನು ಭ್ರಷ್ಟಾಚಾರಿ ಅಂತ. ಈ ರೀತಿ ಕೂಗ್ತಿರಲ್ಲ, ನಿಮ್ಮ ಕೂಗಿಗೆ ಧಿಕ್ಕಾರ ಹೇಳ್ಬೇಕು ಸಿದ್ದರಾಮಯ್ಯನವರಿಗೆ. ಆಮೇಲೆ ಒಂದು ಮಾತು ಹೇಳಿದ್ರು, ಯಡಿಯೂರಪ್ಪನ ಮೇಲೆ ಆಪಾದ ಬಂದಂತ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು, ಯಡಿಯೂರಪ್ಪನವರ ಮಾನ ಮರ್ಯಾದೆ ಇದ್ರೆ, ಏನು ಗವರ್ನರ್ ಪ್ರಾಸಿಕ್ಯೂಷನ್ ಆದಂತ ಸಂದರ್ಭದಲ್ಲಿ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡ್ಬೇಕು ಯಡಿಯೂರಪ್ಪನವರು, ಮತ್ತು ಶುದ್ಧವಾಗಿ ಬಂದು ಬೇಕಾದ್ರೆ ಮುಖ್ಯಮಂತ್ರಿ ಆಗಿ ಬನ್ನಿ ಅಂತ. ಸ್ವಾಮಿ ಮುಖ್ಯಮಂತ್ರಿಗಳೀಗ ನಿಮ್ಗೇನಾಗಿದೆ? ನೀವು ಕೂಡ ಶುದ್ಧರಾಗಿದ್ದೀರಾ ಅಶುದ್ಧರಾಗಿದ್ದೀರಾ ಅಂತ ತೀರ್ಮಾನ ಕೋರ್ಟ್ನಲ್ಲಿ ಆಗಬೇಕಾಗಿದೆ. ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದೇವೆ ನಾವು. ನೀವು ರಾಜೀನಾಮೆ ಕೊಡುವುದಿಲ್ಲ ಯಾಕಂತ ನಮ್ಗೆ ಗೊತ್ತಿದೆ. ಯಾಕಂದ್ರೆ ರಾಜೀನಾಮೆ ಕೊಟ್ರೆ ಮುಖ್ಯಮಂತ್ರಿ ಪದವಿ ಹೋಗುತ್ತೆ, ಹೆಲಿಕಾಪ್ಟರ್ ಅಲ್ಲಿ ಯಾರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಹೋಗಿ ಅಲ್ಲಿ ತಿದ್ದುಪಡಿ ಮಾಡುದಿಲ್ಲ, ಹಾಕ್ಲಿಕ್ಕೆ ಆಗುದಿಲ್ಲ, ಸಾಕ್ಷಿ ನಾಶ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ ಜೈಲಿಗೆ ಹೋದ್ರು ಪರವಾಗಿಲ್ಲ. ಎಲ್ಲಿ ಡೆಲ್ಲಿಯಲ್ಲಿ ಇವನಿದ್ದಾನಲ್ಲ ಕೇಜ್ರಿವಾಲ್ ಕೂತಂಗೆ, ಹಂಗೆ ನಾನು ಜೈಲಲ್ಲಿ ಕೂತ್ಕೊಂಡು ಎಲ್ಲವನ್ನು ರಿಮೋಟ್ ಕಂಟ್ರೋಲ್ ಅಲ್ಲಿ ಆಟ ಆಡಿಸ್ತೇನೆ, ಎಲ್ಲವನ್ನು ಮುಗಿಸ್ತೇನೆ ಎನ್ನುವ ಚಿಂತನೆಯೊಂದಿಗೆ ನೀವು ಕೂತಿದ್ದೀರಿ ಸ್ವಾಮಿ. ಯಡಿಯೂರಪ್ಪನವರು ಚೊಕ್ಕಲ್ಲಿ ದುಡ್ಡು ತಗೊಂಡ್ರಂತೆ, ನೀವೇನ್ ಕರ್ಮ ಮಾಡಿದ್ರಿ? ನೀವು ಇದನ್ನೇ ಏನು ಜಾಗವನ್ನೇ ಸೈಟ್ಗಳನ್ನೇ ನುಂಗಿದ್ದೀರಿ. ಎಷ್ಟು ವಿಪರ್ಯಾಸ ಅಂದ್ರೆ ನಮ್ಮ ರವಿಕುಮಾರ್ ಅವರು ಹೇಳಿದ್ರು, 1 ರೂಪಾಯಿ ಸೈಟ್ 5 ರೂಪಾಯಿಗೆ ಇವರ ಭಾವ ಮೈದುನ, 5 ಲಕ್ಷಕ್ಕೆ ಇವರ ಭಾವ ಮೈದುನ ಖರೀದಿ ಮಾಡುದು, 5,95,000. ಆಮೇಲೆ ಅದರ ಬೆಲೆ ಎಷ್ಟು? 65 ಕೋಟಿ ಇವರ ಕೈಗೆ ಬರುವಾಗ, ಮುಖ್ಯಮಂತ್ರಿ ಹೆಂಡತಿಗೆ ಬರುವಾಗ ಅದು 65 ಕೋಟಿ ಆಗುತ್ತೆ. ಏನ್ ಸ್ವಾಮಿ, 2001ರಲ್ಲಿ ಡಿನೋಟಿಫಿಕೇಶನ್ ಆದ ಆ ಪತ್ರವನ್ನು ಓದಿದ್ರು. ಆ ಪತ್ರದಲ್ಲಿ ವೈಟ್ನರ್ ಹಾಕಿದ್ದನ್ನು ಹೇಳಿದ್ರು. ಅವರ ಧರ್ಮಪತ್ನಿ ಅವರು ಹೇಳಿಕೊಂಡಿದ್ದಾರೆ, ಇದು ನೀವು ನನಗೆ ಬದಲಿ ಸೈಟ್ ಕೊಡಬೇಕು ಅಂತ. ಆಮೇಲೆ 2004ರಲ್ಲಿ ಇವರ ಭಾವ ಮೈದುನ ಅದನ್ನು ಖರೀದಿ ಮಾಡುದಂತೆ. ಇದು ಯಾವ್ರಿ ಕಾನೂನು? ಆಮೇಲೆ ಅರಿಶಿನ ಕುಂಕುಮಕ್ಕೆ ಅದನ್ನೇ ಇವರಿಗೆ ಕೊಡೋದಂತೆ. ಇದು ಯಾವ ರೀತಿ ಇದು ಕಾನೂನು? ಆದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಬೇಕಾಗಿದೆ. ಇವರ ನಿಮ್ಮ ಟಗರನ್ನ ಕೂಗಿಗ್ಲಿಕ್ಕೆ ಇದು ಸುಳ್ಳು ಹುಲಿಯ, ಇದು ಹುಲಿಯ ಅಲ್ಲ, ಇದು ಕರಿಯನೂ ಅಲ್ಲ. ಎಂತ ಹೇಳ್ತಾರೆ ಅದಕ್ಕೆ? ಒಂಥರ ತೋಳ ಅದು ನರಿಯ ಮತ್ತೆ ತೋಳಯ. ಇನ್ನು ಹೆಸರು ಬದಲಾಯಿಸ್ಬೇಕು ಅವರಿಗೆ. ಈ ರೀತಿ ಆಮೇಲೆ ಅವರ ಸಚಿವ ಸಂಪುಟದ ಮಂತ್ರಿಗಳು ಅವರು ಹೇಳುವಂತ ಹೇಳಿಕೆಗಳನ್ನು ನೋಡಿದ್ರೆ ಬಹುಶಃ ಆ ಮೂಡ ಬಿಟ್ಟು ನಮ್ಮ ವಾಲ್ಮೀಕಿ ನಿಗಮದ ದುಡ್ಡನ್ನ ಯಾವ ರೀತಿ ಹೊಡೆದ್ರು ಅಂದ್ರೆ, ನಾವೆಲ್ಲ ಕೂಗಿದ್ದು 185 ಕೋಟಿ ಅಂತ. ಆಗ ಈ ಹುಲಿಯ ಎನ್ನುವ ನರಿಯ ಇದ್ದಾನೆಲ್ಲ ಅವರು ಎದ್ದು ನಿಂತು ವಿಧಾನಸೌಧದಲ್ಲಿ, ಅದು 185 ಅಲ್ರಿ, ಅದು ಬರೀ 85 ಅಂದ್ರೆ ಒಪ್ಕೊಂಡ್ರು. 85 ಸಲ ಲೂಟಿ ಮಾಡಿದ್ದೇವೆ ಅಂತ. ಬಿಟ್ಟಿದ್ರೆ 185 ಲೂಟಿ ಆಗ್ತಿತ್ತು. ಅಷ್ಟೊತ್ತಿಗೆ ಪಾಪ ಒಬ್ಬ ಪ್ರಾಮಾಣಿಕ ಒಬ್ಬ ಆಫೀಸರ್ ಅಧಿಕಾರಿ ಸತ್ತೋದ, ಇಲ್ಲದ್ರೆ 185 ಬುಳುಂಕ್ ಮಾಡ್ತಿದ್ರು.
ಎಲ್ಲೆಲ್ಲಿ ಯಾವ ರಾಜ್ಯಕ್ಕೆ ಎಲ್ಲೆಲ್ಲೆಲ್ಲ ಅದನ್ನು ಹರಿಸಿದ್ರು ಸ್ವಾಮಿ ನೀವು. ಇವತ್ತು ಬಾಯಲ್ಲಿ ನಿಮ್ಮ ಶಾಸಕರಿಗೆ ನಾಚಿಕೆ ಆಗಬೇಕು ನಿಮ್ಮ ಶಾಸಕರಿಗೆ. ಬಾಯಿಗೆ ಬಂದನ್ನು ಮಾತಾಡ್ತೀರಿ ಬಿಜೆಪಿಯ ಬಗ್ಗೆ, ರಾಜ್ಯಪಾಲರ ಬಗ್ಗೆ ಮಾತಾಡ್ತೀರಿ ನೀವು. ನಿಮ್ಮಲ್ಲಿ ಸಂವಿಧಾನಕ್ಕೆ ಗೌರವ ಇಲ್ಲದ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ, ಅದು IND ಪಕ್ಷ. ಈ ಹಿಂಡಿ ಪಕ್ಷ ಉಂಟಲ್ಲ, ಅದು ಇಲ್ಲಿ ಮಾತ್ರ ಅಲ್ಲ, ಕರ್ನಾಟಕ, ಅದು ಎಲ್ಲಿ ಬಾಂಗ್ಲಾದೇಶದಲ್ಲಿ ಒಬ್ಬಳಿದ್ದಾರೆ. ನಮಗೆ ಹೆಣ್ಮಕ್ಕಳಿಗೆ ಅವರು ಅಲ್ಲಿಯ ಮುಖ್ಯಮಂತ್ರಿ ಅಂತ ಹೇಳಲಿಕ್ಕೆ ನಾಚಿಕೆ ಆಗುತ್ತೆ. ಹೆಣ್ಮಕ್ಕಳಿಗೆ ಅನ್ಯಾಯ ಆಗೋದು ಎಲ್ಲ ಮಾಡೋದು ತಾನೇ ಸ್ಟ್ರೈಕ್ ಮಾಡೋದು, ಗೃಹ ಸಚಿವೆಯಾಗಿ ತಾನೇ ಸ್ಟ್ರೈಕ್ ಮಾಡೋದು. ಇಂಥ ಒಂದು ಕೆಟ್ಟ ವ್ಯವಸ್ಥೆಯ ಒಂದು ಸಂಘಟನೆಯಲ್ಲಿ ಒಳಗೊಂಡಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಕೊನೆಯದಾಗಿ ನಾನು ಒಂದು ಮಾತು ಹೇಳ್ತೇನೆ. ಐವನ್ ಡಿಸೋಜಾ ಅವರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿದ್ದೀರಿ. ಪರಶುರಾಮನ ಸೃಷ್ಟಿ ನಾಗದೇವರ ನೆಲದಲ್ಲಿ ನೀವು ಹುಟ್ಟಿದ್ದೀರಿ. ನೀವು ರಾಷ್ಟ್ರ ಭಕ್ತರಿಗೆ ಇನ್ನೊಂದು ಹೆಸರು ಏನಾದರೂ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಇವತ್ತು ರಾಷ್ಟ್ರಕ್ಕೆ ದ್ರೋಹ ಮಾಡುವಂತ ಹೇಳಿಕೆಯನ್ನು ಕೊಟ್ಟು ಗವರ್ನರ್ಗೆ ಆವಾಜ್ ಆಗ್ತಿರಲ್ಲ, ನಿಮ್ಮನ್ನು ಬಾಂಗ್ಲಾದೇಶಕ್ಕೆ ಕಳಿಸ್ಬೇಕು, ನಿಮ್ಮನ್ನು ಪಾಕಿಸ್ತಾನಕ್ಕೆ ಗಡಿಪಾರು ಮಾಡ್ಬೇಕು ಸ್ವಾಮಿ. ನೀವು ರಾಷ್ಟ್ರಭಕ್ತಿಯ ಬಗ್ಗೆ, ರಾಷ್ಟ್ರ ಧರ್ಮದ ಬಗ್ಗೆ ಉಲ್ಲೇಖ, ಬಿಜೆಪಿಗೆ ಟೀಕೆ ಮಾಡಿ ಎಷ್ಟು ಬೇಕಾದ್ರೆ ಬೈರಿ, ಆದ್ರೆ ಈ ದೇಶದಲ್ಲಿರ್ತಕ್ಕಂಥ ಘನತೆವೆತ್ತಂತ ಹುದ್ದೆಗಳಿಗೆ, ಈ ದೇಶದ ಒಂದು ಇತಿಹಾಸಕ್ಕೆ ತೊತ್ತು ತಂದ್ರೆ ನಾವೆಲ್ಲರೂ ಕೂಡ ನಾಗರಿಕರು. ಯಾರೆಲ್ಲ ದೇಶ ಪ್ರೇಮಿಗಳು ಅವರು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಜಾಗ್ರತೆಯಿಂದ ಮಾತಾಡಿ ಅನ್ನೋ ಮಾತನ್ನು ಹೇಳ್ತಾ, ಈ ಒಂದು ನಮ್ಮ ಹೋರಾಟ ಕೊನೆಯವರೆಗೂ, ಸಿದ್ದರಾಮಣ್ಣ ಜೈಲಿನಲ್ಲಿ ಕೂತ್ಕೊಂಡು ಕಳಕಾಯಿ ತಿಂತೀರಾ ಏನ್ ತಿಂತೀರಾ ಗೊತ್ತಿಲ್ಲ, ನೀವು ಕೂತ್ಕೊಳ್ಳುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ಬೋಲೋ ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.